ನಮಸ್ತೆ. 11/12/2024 ಬುಧವಾರ ಶುಕ್ಲ ಪಕ್ಷ. ಇವತ್ತು ಗೀತಾ ಜಯಂತಿ ಅನ್ನುವ ಒಂದು ವಿಶೇಷ ದಿನ. ಏಕಾದಶಿ ಇದೆ. ರಾತ್ರಿ 1:09:35 ಆನಂತರ ದ್ವಾದಶಿ. ಇವತ್ತಿನ ನಕ್ಷತ್ರ ರೇವತಿ. ಬೆಳಗ್ಗೆಯಿಂದ 11:47:38 ಅಂದರೆ ಬೆಳಗ್ಗೆವರೆಗೂ. ಆನಂತರ ಅಶ್ವಿನಿ ನಕ್ಷತ್ರ. ಇವತ್ತು ಬಂದಿರುವಂಥ ರೇವತಿ ಮತ್ತು ಅಶ್ವಿನಿ ನಕ್ಷತ್ರ ಎರಡೂ ದೋಷವೇ. ಮರಣ, ಪ್ರಾಣನಾಶ, ತೊಂದರೆಗಳು ಇದೆಲ್ಲ ಅಧಿಕವಾಗಿ ಇರುವಂಥ ದಿನವಿದು. ಯಾರೇ ಆದರೂ ಯಾರಿಗೇ ಆದರೂ ಕೇರ್ ತಗೊಳ್ಳಿ. ಯಾರೇ ಆದರೂ ಯಾರನ್ನೇ ಆದರೂ ಖಂಡಿತವಾಗಿ ಗಮನಿಸ್ಕೊಳ್ಳಿ. ಯುದ್ಧ ದಿನವಲ್ಲ, ಆದರೆ ಯುದ್ಧದ ದಿನ. ಅಂದರೆ ನಾವು ಜಗಳ ಮಾಡುವಂಥದ್ದಲ್ಲ, ಜಗಳದ ದಿನ ಇದು ಪ್ರಪಂಚಕ್ಕೆ. ಆದ್ದರಿಂದಾಗಿ ಇವತ್ತಿನ ದಿನ ಶುಭವಲ್ಲ, ಶುಭ ಕಾರ್ಯಗಳು ಯಾವುದೂ ಇಲ್ಲ. ಇವತ್ತಿನ ದಿನ ಪ್ರಕಾರ 11:48 ಮೀನರಾಶಿ, ಆನಂತರ ಮೇಷರಾಶಿ ಸ್ಟಾರ್ಟ್ ಆಗುತ್ತದೆ. 6:32 11:48 ರೇವತಿ ನಕ್ಷತ್ರದ 4ನೇ ಪಾದ. ಆನಂತರ ಅಶ್ವಿನಿ ನಕ್ಷತ್ರ ಪ್ರಾರಂಭವಾಗುತ್ತದೆ. ಹಂಗಾಗಿ 11:45 ಸುಮಾರು ಹಂಗಂತಂದರೆ 12:15 ದೋಷ ಅಧಿಕ ಇರುವ ಸಮಯವಿದು. 11:48 ಸಂಜೆ 5:20 ಅಶ್ವಿನಿ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 10:51 ಅಶ್ವಿನಿ ನಕ್ಷತ್ರ 2ನೇ ಪಾದ. ಆಮೇಲೆ ಬೆಳಗಿನ ಜಾವ 4:22 ಅಶ್ವಿನಿ ನಕ್ಷತ್ರ 3ನೇ ಪಾದ. ಆಮೇಲೆ ಅಶ್ವಿನಿ ನಕ್ಷತ್ರದ 4ನೇ ಪಾದ ಪ್ರಾರಂಭವಾಗುತ್ತೆ. ಇವತ್ತು ಅಭಿಜಿತ್ ಮುಹೂರ್ತವೂ ಇವತ್ತಿಲ್ಲ. ಆದ್ದರಿಂದಾಗಿ ಗಮನ ಕೊಡಿ. ಮುಹೂರ್ತ ಕಾರ್ಯಗಳು ಯಾವುದೂ ಇವತ್ತಿಲ್ಲ. ಕೆಲವು ಸಮಯಗಳಲ್ಲಿ ಪಂಚಾಂಗದಲ್ಲಿ ದಿನಗಳನ್ನು ಕೊಟ್ಟಿರಬಹುದು, ಆದರೆ ಖಂಡಿತವಾಗಿ ಇವತ್ತಿಲ್ಲ. ಅದರಲ್ಲೂ 100% ಕೆಟ್ಟೋದು ಅಂತ ನಾವು ಹೇಳುವ ಈ ಸಮಯಗಳಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಆ ಸಮಯವನ್ನು ನೋಡೋಣ. ಇವತ್ತು ದಿನ ಪೂರ್ತಿ ಸಿಂಹರಾಶಿಯವರಿಗೆ ಚಂದ್ರಾಷ್ಟಮ ದಿನ ಅಂತಂದರೆ ಅಶುಭ ದಿನ ಅಂತ ಅರ್ಥಕ್ಕೆ. ಜನರಲಾಗಿ ಯಾರಿಗೆಲ್ಲ ಕೆಟ್ಟ ಟೈಮ್ 100% ಅಂತ ನಾವು ಈಗ ನೋಡೋಣ. 7:57 9:22 ನಮ್ಮೆಲ್ಲರಿಗೂ ಅಶುಭ ಸಮಯವೇ, ಯಮಕಂಡ ಕಾಲ. 11:48 ಮೇಲೆ ಕನ್ಯಾ ಚಂದ್ರಾಷ್ಟಮ ಸ್ಟಾರ್ಟ್ ಆಗುತ್ತದೆ. ಅಂತಂದರೆ 11:48 ಸಿಂಹರಾಶಿಗೆ ದೋಷ, ಆನಂತರ ಕನ್ಯಾ ರಾಶಿಗೆ ದೋಷ. 11:50 12:36 ದುರ್ಮುಹೂರ್ತ. 12:13 ಮಧ್ಯಾಹ್ನ 1:38 ರಾಹುಕಾಲ. ಮಧ್ಯಾಹ್ನ 12:38 ಮಧ್ಯಾಹ್ನ 2:17 PM ಮೃತ್ಯು ಪಂಚಕ. ಬೆಳಗಿನ ಜಾವ 4:58 6:32 ವಿಷಕಾಲ. ಬೆಳಗಿನ ಜಾವ 6:12 ಮೇಲೆ ಬೇರೆ ಟೈಮ್ ಸ್ಟಾರ್ಟ್ ಆಗುತ್ತದೆ. ಅದು ಅಶುಭ ಸಮಯವೇ. ಸರಿ, ಇವತ್ತು ಇರೋದರಲ್ಲೇ ಶುಭ ಸಮಯಗಳನ್ನ ನೋಡೋಣ. ದಿನವೇ ಕೆಟ್ಟೋದು. ಶುಭ ಸಮಯ ಏನಕ್ಕೆ ಅಂತಂದರೆ ಎಮರ್ಜೆನ್ಸಿಗೆ, ಆಸ್ಪತ್ರೆ ಕಾರ್ಯಗಳಿಗೆ, ಕೋರ್ಟ್ ಕೇಸ್ ಕಾರ್ಯಗಳಿಗೆ ಹೋಗಲೇಬೇಕು, ಅಟೆಂಡ್ ಮಾಡಲೇಬೇಕು, ಸರ್ಕಾರ ಆರ್ಡರ್ನ ಪರಿಪಾಲಿಸಲೇಬೇಕು. ದಿಢೀರಂಥ ಎಮರ್ಜೆನ್ಸಿಗೆ ನೆಂಟರುಗಳಿಗೆ ಏನಾದ್ರು ತೊಂದರೆ ಆಗಿರ್ಬೋದು, ನೆಂಟರುಗಳು ಮನೆಗೆ ಬರ್ಬೋದು. ಈ ಸಮಯಗಳನ್ನ ನೋಡಿಕೊಂಡು ಮಾತಾಡುವ ರೀತಿನ ಸ್ಮೂತಾಗಿ ಇಟ್ಕೊಳ್ಳಿ. 9:24 11:48 ಮಧ್ಯಾಹ್ನ 2:19 ಸಂಜೆ 6:06 ರಾತ್ರಿ 8:21 ಬೆಳಗಿನ ಜಾವ 4:56 ಇದೆಲ್ಲ ಶುಭ ಸಮಯಗಳು. ನಾವು ಎಷ್ಟೇ ಒಳ್ಳೆಯ ಟೈಮು ಅಂತ ಬೇರೆ ಟೈಮೆಲ್ಲ ಕೊಟ್ಟರು ಅದೆಲ್ಲ ಇವತ್ತು ಕೆಲಸಕ್ಕೆ ಬರೋಲ್ಲ. ಯಾಕೆ ಅಂತಂದರೆ ದಿನವೇ ಅಶುಭವಾಗಿದೆ. ಉದಾಹರಣೆ, ಗುರು ಹೊರೆ ಬರುತ್ತದೆ ಸಂಜೆ 4:01 4:58 ಶುಭವ ಅಂತಂದರೆ ಗುರು ಹೊರೆ ಅನ್ನೋದು ಒಂದು ವಿಶೇಷ ಅಷ್ಟೇ. ಶುಭವಾಗಿರುತ್ತದ ಅಂತಂದರೆ ನಾವು ಕೊಟ್ಟಿರುವಂಥ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 4:19 6:06 ಸಂಜೆ. ಆದರೆ ಏನು ಮಾಡಬೇಕು ಹಂಗೆ ಅಂತಂದರೆ ಒಳ್ಳೆ ಕಾರ್ಯಗಳನ್ನ ಮಾಡಿ ಖುಷಿಯಾಗಿರಿ. ಮುಹೂರ್ತ ಕಾರ್ಯಗಳಿಗೆ ಇವತ್ತು ಪ್ರಾರಂಭ ಮಾಡುವಂಥ ದಿನವಲ್ಲ, ಗಮನ ಕೆಟ್ಕೊಳ್ಳಿ. ಸಾಮಾನ್ಯವೇ ಕೆಟ್ಟ ಟೈಮು ಅಂತ ಅಂತೀವಿ. ಕೆಟ್ಟ ಟೈಮಲ್ಲೂ ಕೂಡ ನಾವು ಈಗ ಕೊಟ್ಟಿದ್ದ ಆ ಸಮಯಗಳಲ್ಲಿ ಏನೂ ಮಾಡೋಕ್ಕೆ ಆಗೋದಿಲ್ಲ.
ಆದರೂ ಕೆಲವು ಸಮಯಗಳಲ್ಲಿ ಸ್ವಲ್ಪ ಪರಿಹಾರ ಮಾಡಿಕೊಂಡು ಮಾಡ್ಬೋದು ಅಂತ ಋಷಿಗಳು ಕೊಟ್ಟಿರ್ತಾರೆ. ಆ ಸಮಯವನ್ನು ಈಗ ನಾವು ನೋಡೋಣ. ಸುಮಾರು ಮಧ್ಯಾಹ್ನ 2:17ರಿಂದ ಸಂಜೆ 4:06ವರೆಗೂ ಎಮರ್ಜೆನ್ಸಿ ಮಾಡಲೇಬೇಕು ಅಂತಂದರೆ ಇದನ್ನು ರೋಗ ಪಂಚಮ ಅಂತಂತೀವಿ. ರೋಗ ಪಂಚಕದಲ್ಲಿ ಧಾನ್ಯ ದಾನ ಮಾಡಿ ಯಾವುದಾದ್ರು ಎಮರ್ಜೆನ್ಸಿಗೆ ಬೇಕಾದರೆ ಮಾಡ್ಬೋದು. 4:29ರಿಂದ 5:54 ಈ ಸಮಯವು ಅಂಥದ್ದೇ. ಮತ್ತು 6:08ರಿಂದ ರಾತ್ರಿ 8:19ವರೆಗೂ ದೀಪದಾನ ಮಾಡಿ ಕೆಲವು ಕಾರ್ಯಗಳನ್ನ ಎಮರ್ಜೆನ್ಸಿಗೆ ಮಾತ್ರ, ಇಲ್ಲಾಂತಂದರೆ ಬೇಡವೇ ಬೇಡ. ಮತ್ತು ರಾತ್ರಿ 8:19ರಿಂದ ರಾತ್ರಿ 10:29ವರೆಗೂ ಗಂಧದಾನ ಮಾಡಿ ಕೆಲವು ಎಮರ್ಜೆನ್ಸಿ ಕಾರ್ಯಗಳನ್ನ, ಕೆಲವರು ಫಾರಿನ್ ಹೋಗೋರು ಇರ್ತಾರೆ, ಪ್ರಯಾಣ ಮಾಡೋರು ಇರ್ತಾರೆ, ಊರಿಗೆ ಹೋಗೋರು ಇರ್ತಾರೆ, ಇಂಥದಕ್ಕೆಲ್ಲ. ಅದೇ ಥರ ರಾತ್ರಿ 9:04ರಿಂದ 10:39ವರೆಗೂ ಕೂಡ ಧಾನ್ಯ ದಾನ ಮಾಡೋದಾದರೆ ಕೆಲವು ಕಾರ್ಯಗಳನ್ನ ಪ್ರಾರಂಭ ಮಾಡ್ಬೋದು. ರಾತ್ರಿ 12:31ರಿಂದ ರಾತ್ರಿ 1:09ವರೆಗೂ ಈ ಸಮಯವು ದೋಷ ಕೊಡುವಂಥದ್ದು. ನಿಂಬು ದಾನ ಮಾಡಬೇಕು, ಇದು ಋಷಿಗಳು ಕೊಟ್ಟಿರುವಂಥದ್ದೇ. ಅದೇ ಥರ ರಾತ್ರಿ 2:33ರಿಂದ 4:40 ಅಷ್ಟೊತ್ತು ನಾವು ಮಲಗಿರ್ತೀವಿ. ಆದರೂ ಅದು ಚೋರ ಕಾಲ ಅಂತ, ಕಳ್ಳತನ ಆಗುವ ಕಾಲ ಅಂತ. ಎಲ್ಲಾದರೂ ಹೋಗಬೇಕು, ಈ ಸಮಯದಲ್ಲಿ ನಿಮ್ಮ ಪ್ರಯಾಣ ಕಾರ್ಯಗಳು ಏನಾರಿದ್ರೆ ಪೂಜಾ ಗಂಟೆಯನ್ನು ದಾನ ಮಾಡಬೇಕು ಅಂತ. ಅಷ್ಟೊತ್ತು ರಾತ್ರಿಯಲ್ಲಿ ಯಾರು ಕೊಡೋಕ್ಕಾಗಲ್ಲ, ಎತ್ತಿಟ್ಟು ನಾಳೆ ಕೊಡ್ಬೋದು, ಇಲ್ಲಾಂದರೆ ಕೊಡಿಸ್ಬೋದು ಯಾರ ಕೈಲಾರು. ಈ ರೀತಿಯಾದ ಸಮಯಗಳು ಸ್ವಲ್ಪ ನಿಮಗೆ ಅನುಕೂಲ ಆಗುತ್ತದೆ. ಇವತ್ತು ದಿನಪೂರ್ತಿ ಕೆಟ್ಟೋದು ಇರೋದರಿಂದ ಯಾರಿಗೂ ತಾರಾ ಚಂದ್ರ ಬಲವಿಲ್ಲ, ನೋಡ್ಕೊಳ್ಳಿ.